ಏನಿವತ್ತು ಕರ್ನಾಟಕದ ಬೆಳಗಾವಿ ಮುಂಬೈ ಪ್ರಾಂತ್ಯಕ್ಕೆ ಸೇರಿದ್ದು ಮಹಾರಾಷ್ಟ್ರ ಪ್ರಾಂತ್ಯಕ್ಕೆ ಸೇರಿದ್ದು ಎಂಬಂತಹ ಉದ್ದಟತನ ಹೇಳಿಕೆಯನ್ನು ಅದು ನಾಡದ್ರೋಹಿ ಹೇಳಿಕೆಯವು. ಒಬ್ಬ ಸಾಮಾನ್ಯ ವ್ಯಕ್ತಿ ಹೇಳಿಕೆ ಕೊಟ್ಟರೆ ನಾವು ಖಂಡಿಸುವಂಥದ್ದು. ಇವತ್ತು ಇಡೀ ರಾಜ್ಯವನ್ನು ಆಳುವಂತಹ ಸರ್ಕಾರದ ಅಡಿಯಲ್ಲಿ ಸಚಿವರಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಒಬ್ಬ ಸಚಿವೆ ಈ ರೀತಿ ಒಂದು ಹೇಳಿಕೆ ಕೊಡ್ತಾರಂದರೆ ಯಾಕೆಂದರೆ ಅವ್ರಿಗೆ ಹೆಣ್ಣಾಗಿರೋದ್ರಿಂದ ನಾವು ಮರ್ಯಾದೆಯಿಂದ ಮಾತಾಡಬೇಕಾಗ್ತದೆ. ಯಾಕೆಂದರೆ ಒಬ್ಬ ಬೇರೆ ಯಾರಾದರೂ ಪುರುಷರು ಈ ಒಂದು ಹೇಳಿಕೆಯನ್ನು ಕೊಟ್ಟಿದ್ರೆ ಮಸಿ ಬಳಿಯುವಂಥ ಕೆಲಸ, ನಾವು ಬಾಯಿಗೆ ಬಂದಿದ್ದು ಬೈಯುವಂಥ ಕೆಲಸ ನಾವು ಮಾಡ್ಬೋದಾಯಿತು. ಒಬ್ಬ ಮಹಿಳೆ ಆಗಿರೋದ್ರಿಂದ ಕೂಡಲೇ ಅವರಿಗೆ ಒಂದು ಕನ್ನಡಿಗರ ಒಂದು ಕ್ಷಮಾಪಣೆಯನ್ನು ಕೇಳಬೇಕು. ಕೇಳದೇ ಹೋದರೆ ನಾವು ಬೆಂಗಳೂರಿನಲ್ಲಿರ್ತಕ್ಕಂಥ ಅವರ ಕಚೇರಿಗೆ ಮುತ್ತಿಗೆಯನ್ನು ಹಾಕ್ತೀವಿ, ಇಲ್ಲಾಂದರೆ ವಿಧಾನಸೌಧ ಮುತ್ತಿಗೆಯನ್ನು ಹಾಕಿ ಅವರ ಕಚೇರಿಗೆ ಹೋಗಿ ಅವರನ್ನು ಖಂಡಿಸಿ ಕೇಳುವಂತಹ ಕೆಲಸ ನಾವು ಮಾಡ್ತೀವಿ ಅಂತ ಹೇಳ್ತಾ ನನ್ನ ಮಾತುಗಳು ಮುಗಿಸ್ತಾ ಇದ್ದೀನಿ. ಯಾಕೆಂದರೆ ಈ ಒಂದು ಉದ್ದಟತನ ಹೇಳಿಕೆಗಳು ಕೊಡ್ತಾ ಇರತಕ್ಕಂಥದ್ದು ಇದೇನು ಹೊಸದಲ್ಲ. ಲಕ್ಷ್ಮೀ ಹೆಬ್ಬಾಳ್ಕರ್ ಈಗಾಗಲೇ ಸುಮಾರು ಸತಿ ಹೋರಾಟಗಳನ್ನು ನಾವೇ ಮಾಡಿದ್ದೀವಿ ಆಕೆ ವಿರುದ್ಧ. ಆಕೆ ಮಹಾರಾಷ್ಟ್ರದ ಮೇಲೆ ಓಲೈಕೆ ಮಾಡೋದಾದರೆ ಮಹಾರಾಷ್ಟ್ರಕ್ಕೆ ಹೋಗಿ ಸಚಿವ ಆಗಲಿ, ಇಲ್ಲಂದರೆ ಶಾಸಕರಾಗಿಕೊಳ್ಳಿ. ನಮ್ಮ ಕರ್ನಾಟಕದಲ್ಲಿ ಇದ್ಕೊಂಡು ಎಲ್ಲವನ್ನೂ ಅನುಭವಿಸಿ ರಾಜಕಾರಣದಲ್ಲಿ ಉನ್ನತ ಸ್ಥಾನಗಳನ್ನು ಪಡೆದುಕೊಂಡು ಇವತ್ತು ನಮ್ಮ ಕರ್ನಾಟಕದ ವಿರುದ್ಧ ಮಾತಾಡ್ತಾ ಇದ್ದಾರೆ. ನಿಜಕ್ಕೂ ಇವರಿಗೆಲ್ಲ ಇಲ್ಲಿ ಅವಕಾಶವನ್ನು ನಾವು ಕೊಡಬಾರ್ದು. ಕೂಡಲೇ ಅವ್ರನ್ನ ಗಡೀಪಾರು ಮಾಡಬೇಕಾಗ್ತದೆ. ಗಡೀಪಾರಿಗಾಗಿ ನಾವು ಆಗ್ರಹಿಸುವಂಥ ಕೆಲಸ ಮಾಡ್ತೀವಿ. ಇವತ್ತೇನು ಸಾಂಕೇತಿಕವಾಗಿ ಒಂದು ಹೋರಾಟವನ್ನು ಮಾಡಿದ್ದೀವಿ. ಮುಂದಿನ ದಿನಗಳಲ್ಲಿ ಆಕೆ ಇದೇ ರೀತಿ ಉದ್ದಟತನ ಹೇಳಿಕೆಗಳನ್ನು ಕೊಡ್ತಾ ಹೋದರೆ ದೊಡ್ಡ ಮಟ್ಟದ ಹೋರಾಟವನ್ನು ಮಾಡಿ ಅವರು ಬೆಳಗಾವಿಯಿಂದ ಆ ಕಡೆ ಇರಬೇಕು, ಬೆಳಗಾವಿ ಒಳಗಡೆ ಬರಲೇಬಾರ್ದು, ನಮ್ಮ ಗಡಿ ಒಳಗೆ ಬರಲೇಬಾರ್ದು ಎಂಬಂತಹ ನಿಟ್ಟಲ್ಲಿ ಒಂದು ಹೋರಾಟವನ್ನು ಮಾಡಿ ಅವರಿಗೆ ಬಹಿಷ್ಕಾರ ಹಾಕುವಂಥ ಕೆಲಸ ಮಾಡಬೇಕಾಗ್ತದೆ. ನಮಸ್ಕಾರ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.